ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗರು ಯೂಟ್ಯೂಬ್ ಚಾನಲ್. ಇವತ್ತು ಯಾವ ಸಿನಿಮಾ ರಿವ್ಯೂ ಅಂದರೆ UI ಸಿನಿಮಾ. ಇದು ಬಂದ್ಬಿಟ್ಟು ಸಿನಿಮಾ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಒಂದು ಒಳ್ಳೆ ಕಂಟೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ನೋಡ್ಕೊಂಡ್ಬಂದು ನನಗೆ ಏನು ಅನ್ನಿಸ್ತಾನೆ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೇನ್ ಆಗಿ ಕಾನ್ಸೆಪ್ಟ್ ನಾವು ಯೋಚನೆ ಮಾಡೋಣ. ನಾನು ರೀಸೆಂಟಾಗಿ ಉಪೇಂದ್ರ ಅವರ ಹಳೆ ಇಂಟರ್ವ್ಯೂ ನೋಡಿದ್ರೆ ಅಲ್ಲಿ ಮೇನ್ ಆಗಿ ಕೆಲವೊಂದು ಅಂಶಗಳನ್ನು ಹೇಳ್ತಾರೆ. ಮೇನ್ ಆಗಿ ಉಪೇಂದ್ರ ಅವರು ನಾಯಕತ್ವವನ್ನು ಇಷ್ಟಪಡೋದಿಲ್ಲ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಊರಲ್ಲಿ ಜನರಿಗೆ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಬೇಕಾಗುತ್ತೆ, ಒಂದು ಹಾಸ್ಪಿಟಲ್ ಬೇಕಾಗುತ್ತೆ, ಒಂದು ಶಾಲೆ ಬೇಕಾಗುತ್ತೆ. ನೀವು ಹೋಗಿ ಸರ್ಕಾರದವರು ಫ್ಲೈಓವರ್ ಕಟ್ಟಿದ್ರೆ ಏನೋ ಪ್ರಯೋಜನ? ನೀವು ಜನರಿಗೆ ಏನು ಬೇಕು ಅದನ್ನ ಮಾಡಿ, ಅದ್ರ ಬದಲು ನಿಮ್ಗೆ ಇಷ್ಟ ಬಂದಂಗೆ ಕಟ್ಟಬೇಡಿ. ನಾಯಕತ್ವ ಕಾನ್ಸೆಪ್ಟ್ ಇಷ್ಟಪಡೋದಿಲ್ಲ ಮೇನ್ ಆಗಿ. ಮತ್ತೆ ನಮ್ಮ ದೇಶ ಈ ರೇಂಜ್ ಡೆವಲಪ್ಮೆಂಟ್ ಆಗಿದೆ, ಡೆವಲಪ್ಡ್ ಸಿಟಿ ಆಗ್ತಾ ಇದೆ, ಮಂಗಳಯಾನಕ್ಕೆ ಹೋಗ್ತಾ ಇದ್ದಾರೆ, ರಾಕೆಟ್ ಉಡಾವಣೆ ಮಾಡ್ತಾ ಇದ್ದಾರೆ. ಬಟ್ ಜನರು ಬಡವರೇ ಆಗಿದ್ದಾರೆ, ಅವರಿಗೆ ಸಮಸ್ಯೆ ಇದ್ದೇ ಇದೆ. ಬೇಸಿಕ್ ಸಮಸ್ಯೆ ಲೈಕ್ ವಾಟರ್ ಆಗಿರ್ಬೋದು, ಕುಡಿಯೋ ನೀರಿಂದು, ಆಹಾರ ಸಮಸ್ಯೆ ಇದೆ, ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಅದ್ರ ಬಗ್ಗೆ ಎಲ್ಲ ನೀಟಾಗಿ ಹೇಳಿದ್ದಾರೆ. ಇಷ್ಟೇ ಕಾನ್ಸೆಪ್ಟ್ ನ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಆಡಳಿತ ಹೇಗಿರುತ್ತೆ, ಹಿಟ್ಲರ್ ಆಡಳಿತ ಹೇಗಿರುತ್ತೆ, ಜನ ಹೇಗಿರ್ತಾರೆ, ಜನ ಯಾವುದಕ್ಕೆ ಮೊರೆ ಹೋಗ್ತಾರೆ, ಜಾತಿ ಧರ್ಮ ಕಲಹ ಯಾವ ರೀತಿ ಇದೆ, ಅದ್ರದ್ದು ಇಂಪ್ಯಾಕ್ಟೇಷನ್ ಏನಾಗುತ್ತೆ. ಅಲ್ಲಿ ಮೇನ್ ಆಗಿ ನಂಗೆ ಇಷ್ಟ ಆಗಿದ್ದು ಫಸ್ಟ್ ಹಾಫ್ ಬಂದ್ಬಿಟ್ಟು ಮೇನ್ ಆಗಿ ಅಲ್ಲಿ ನೀಟಾಗಿ ತೋರಿಸ್ತಾರೆ. ಎಲ್ಲ ಜನ ಕೂತ್ಕೊಂಡು ಸಿನಿಮಾ ನೋಡೋದು, ಹೊರಗಡೆ ಬರೋದು, ಪ್ರೊಡಕ್ಷನ್ ಮಾಡೋದು, ಅದನ್ನೆಲ್ಲ ನೀಟಾಗಿ ತೋರಿಸ್ತಾರೆ. ಅದರಿಂದ ಸಿನಿಮಾ ಬೂಮ್ ಆಗುತ್ತೆ. ಯಾಕಪ್ಪ ಜನ ಈ ರೀತಿ ಮಾಡ್ತಾ ಇದ್ದಾರೆ, ಇದಕ್ಕೆ ಕಾರಣ ಏನು ಅಂತ ಹೋದಾಗ ಅಲ್ಲಿ ಒಬ್ಬ ರಿವ್ಯೂವರ್ನ ತೋರಿಸ್ತಾರೆ. ಅವರು ಒಬ್ಬ ಮೇನ್ ರಿವ್ಯೂವರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಮೇನ್ ರಿವ್ಯೂವರ್ ಆಗಿರ್ತಾರೆ. ಅವರು ಈ ಸಿನಿಮಾಗೆ ರಿವ್ಯೂ ಮಾಡೋದಿಲ್ಲ. ಕಾರಣ ಏನು ಅಂದ್ರೆ ಸಿಂಪಲ್, ಅರ್ಥ ಆಗ್ತಾ ಇಲ್ಲ ಅದಕ್ಕೆ ರಿವ್ಯೂ ಮಾಡೋದಿಲ್ಲ. ಅದನ್ನ ರಿವ್ಯೂ ಮಾಡ್ಬೇಕಂತ ಹುಡ್ಕೊಂಡು ಹೋಗ್ತಾರೆ. ಉಪೇಂದ್ರ ಅವರು ಹೋಗಿರೋ ಸ್ಥಳಗಳ ಹುಡ್ಕೊಂಡು ಹೋಗ್ತಾರೆ. ಆಗ ಅವರು ಬರದಿ ಬಿಟ್ಟಿರೋದು ಅವರಿಗೆ ಒಂದು ಪೇಪರ್ ನಲ್ಲಿ ಒಂದು ಮಾಹಿತಿ ಇನ್ಫಾರ್ಮೇಶನ್ ಸಿಗುತ್ತೆ, ಒಂದು ಸ್ಕ್ರಿಪ್ಟ್ ಸಿಗುತ್ತೆ. ಆ ಸ್ಕ್ರಿಪ್ಟೇ ಸಿನಿಮಾ ಆಗಿ ತೋರಿಸ್ಕೊಟ್ಟಿದ್ದಾರೆ. ಮೇನ್ ಆಗಿ ಫಸ್ಟ್ ಹಾಫ್ ನಂಗೆ ಬಹಳ ಇಷ್ಟ ಆಯ್ತು. ಚೆನ್ನಾಗಿ ಹಿಡಿದಿಟ್ಕೊಳ್ಳುತ್ತೆ. ಫಸ್ಟ್ ಹಾಫ್ ಚೆನ್ನಾಗಿ ಬೂಮ್ ಆಗುತ್ತೆ. ಉಪೇಂದ್ರ ಯಾರು, ಎಲ್ಲಿಂದ ಬಂದ, ಏನು ಕಾರಣ, ಅವರ ಉತ್ಪತ್ತಿ ಹೇಗೆ ಅಂತ ತೋರಿಸಿದ್ದಾರೆ. ಇಲ್ಲಿ ಮೇನ್ ಆಗಿ ಉಪೇಂದ್ರ ಅವರ ಅಮ್ಮನ ಭೂಮಿ ತರ ತೋರಿಸಿದ್ದಾರೆ. ಭೂಮಿ ಲೈಕ್ ಅರಣ್ಯ ಪ್ರದೇಶ, ಅದನ್ನ ಹೇಗೆ ಜನ ನಾಶಪಡಿಸ್ತಾರೆ. ಬಿಲ್ಡರ್ಗಳಾಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಮೈನಿಂಗ್ ಮಾಫಿಯಾ ಆಗಿರ್ಬೋದು, ಮೆಡಿಕಲ್ ಅವರ್ ಆಗಿರ್ಬೋದು, ಹೇಗೆ ಅರಣ್ಯ ನಾಶ ಪಡ್ತಾರೆ, ಅದ್ರ ಇಂಪ್ಯಾಕ್ಟ್ ಏನು ಅಂತ ನೀಟಾಗಿ ತೋರಿಸಿದ್ದಾರೆ. ಮೇನ್ ಆಗಿ ಅವರ ಅಮ್ಮನ ಪಾತ್ರದಲ್ಲಿ ಭೂಮಿನ ತೋರಿಸಿ, ಅವ್ರಿಗೆ ಇಬ್ರು ಮಕ್ಕಳು, ಒಬ್ಬ ಒಳ್ಳೆಯವನು, ಒಬ್ಬ ಕೆಟ್ಟವನು, ಒಬ್ಬ ಹಿಟ್ಲರ್, ಒಬ್ಬ ಈ ರೀತಿ ಅಂತ ಹೇಳು ಡಿಫ್ರೆಂಟ್ ವೇಲಿ ತೋರಿಸಿದ್ದಾರೆ. ಅದು ಬಹಳ ಇಷ್ಟ ಆಯ್ತು. ಮೇನ್ ಆಗಿ ಜನರಿಗೆ ಬೇಕಾಗಿಲ್ಲ. ಉಪೇಂದ್ರ ಅವರು ಎಲ್ಲ ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ಇದು ಸುಳ್ಳಿನ ಪ್ರಪಂಚ, ಜನರಿಗೆ ಸತ್ಯ ಬೇಕಾಗಿಲ್ಲ. ಸತ್ಯ ಹೇಳಕ್ ಹೋದ್ರೆ ಜನ ಒಪ್ಪೋದಿಲ್ಲ. ಜನರಿಗೆ ಬೇಕಾಗಿರೋದು ಜಾತಿ ಧರ್ಮ ಮತ ಆಮಿಷ ಬೇಕಾಗಿರೋದು, ಜನರಿಗೆ ಸತ್ಯ ಬೇಕಾಗಿಲ್ಲ ಅಂತ ತೋರಿಸಿದ್ದಾರೆ. ಮೇನ್ ಆಗಿ ಸೆಕೆಂಡ್ ಹಾಫ್ ಅಲ್ಲಿ ಬ್ರೈನ್ ತರ ಇರೋ ಜಾಗ, ಉಪೇಂದ್ರ ಅವರು ಹಿಟ್ಲರ್ ಆಗಿ ಹೇಗೆ ಬರ್ತಾರೆ, ಕಲ್ಕಿಯಾಗಿ ಹೇಗಿರ್ತಾರೆ, ಜನರನ್ನ ಹೇಗೆ ನಾಶ ಪಡಿಸ್ತಾರೆ, ಜನರನ್ನ ಹೇಗೆ ಬದಲಾವಣೆ ಮಾಡ್ತಾರೆ, ಅವ್ರು ಹೇಗೆ ಸರ್ವಾಧಿಕಾರಿ ಆಗ್ತಾರೆ, ಅದನ್ನೆಲ್ಲ ನೀಟಾಗಿ ತೋರಿಸಿದ್ದಾರೆ. ಸಿಂಪಲ್ ಆಗಿ ಅಷ್ಟು ಈಸಿಯಾಗಿ ಅರ್ಥ ಆಗೋದಿಲ್ಲ, ಸುಲಭವಾಗಿ ಅರ್ಥ ಆಗೋದಿಲ್ಲ. ಮೈಂಡ್ ಥ್ರಿಲ್ ಹೊಡಿದಿದೆ. ಏನ್ ಗುರು ಕಾನ್ಸೆಪ್ಟ್ ಅರ್ಥ ಆಗ್ತಲ್ಲ, ಹಿಂಗಾಯ್ತಲ್ಲ ಅನ್ಸುತ್ತೆ. ಒಟ್ಟಾರೆ ನಾವು ಒಂದು ಬಾರಿ ಸಿನಿಮಾ ನೋಡಿದ್ರೆ, ಇಲ್ಲಾಂದ್ರೆ ಮತ್ತೆ ಎರಡು ಬಾರಿ ಸಿನಿಮಾ ನೋಡಿದ್ರೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಕಾನ್ಸೆಪ್ಟ್ ನ ನೋಡಿ ನಂಗೆ ಇಷ್ಟ ಆಯ್ತು. ತಲೆಗಂತೂ ವೇಜನ್ ಹುಳ ಬಿಟ್ರು ಗುರು. ನಾವು ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ನೀಟಾಗಿ ನೋಡ್ಕೊಂಡು ಹೋದ್ರೆ ಮಾತ್ರ ನಿಮಗೆ ಯತ್ನ ಇರುತ್ತೆ. ಅಲ್ಲಿ ಇಲ್ಲಿ ಸ್ವಲ್ಪ ನೀವು ಮೊಬೈಲ್ ನೋಡೋದು ಅಥವಾ ಏನೋ ಮಾಡಿದ್ರೆ ನಿಮಗೆ ಸಿನಿಮಾ ಫುಲ್ಲು ಬಿದ್ದೋಗ್ಬಿಡುತ್ತೆ ಅಂತ ಇಷ್ಟಪಡ್ತೀನಿ. ಮೇನ್ ಆಗಿ ಕಾನ್ಸೆಪ್ಟ್ ಇಷ್ಟ ಆಯಿತು, ಅದನ್ನು ಕ್ಲಾರಿಫೈ ಮಾಡಿದ್ದು. ಮೇನ್ ಆಗಿ ಕ್ಲೈಮ್ಯಾಕ್ಸ್ ಸಾಕೋದು ಇಷ್ಟ ಆಯಿತು. ಪ್ರಪಂಚ ಹೇಗಾಗುತ್ತೆ, ಮುಂದೆ ಜನ ಹೇಗಾಗ್ತಾರೆ, ಅಲ್ಲಿ ಮಂಗಳಯಾನಕ್ಕೆ ಹೋಗಿದ್ರು ಕೂಡ ಇಲ್ಲಿ 3 ಹೊತ್ತು ಊಟಕ್ಕೂ ಹೆಂಗ್ ಒದ್ದಾಡ್ತಾರೆ, ಏನ್ ಸಮಸ್ಯೆ ಆಗುತ್ತೆ, ಅದನ್ನೆಲ್ಲ ನೀಟಾಗಿ ಸ್ಪಷ್ಟನೆ ಮಾಡಿದ್ದಾರೆ. ಒಟ್ಟಾರೆ ಒಂದು ಒಳ್ಳೆ ಡಿಫ್ರೆಂಟ್ ಸಿನಿಮಾ ಅಂತ ಇಷ್ಟಪಡ್ತೀನಿ. ಸಿನಿಮಾ ಅನ್ನೋಕ್ಕಿಂತ ಒಂಥರ ಕಂಟೆಂಟ್ ಅಥವಾ ವಿಭಿನ್ನ ಸಿನಿಮಾ. ಉಪೇಂದ್ರ ಅವರ ಸಿನಿಮಾ ಅಂತ ಹೇಳ್ಬೋದು. ಅವರ ಸಿನಿಮಾ ಈ ರೀತಿ ಇರುತ್ತೆ. ನೀವು ಸಿನಿಮಾ ನೋಡಿ ಈಗ ಅನ್ನಿಸ್ತು, ನಿಮಗೆ ಅರ್ಥ ಆಯ್ತಾ, ಸಿನಿಮಾ ನೋಡಿ ನಿಮಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.